ಏನಾಯ್ತು? ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ? ನಿದ್ದೆ ಬರ್ತಾ ಇರಲಿಲ್ಲ ದೊಡ್ಡಪ್ಪ, ಅದಕ್ಕೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೊರಟಿದ್ದೆ. ಕಣ್ಣು ಒಂದೊಂದು ಸಲ ಸುಳ್ಳು ಹೇಳ್ಬೋದು, ಆದರೆ ಈ ಕಣ್ಣೀರು ಸುಳ್ಳು ಹೇಳ್ತಾ ಮಸುಕಿ? ಜನ 1000 ಮಾತಾಡ್ಲಮ್ಮ ಸುಖಿ. ರಾಜು ನನ್ನ ಪಾಲಿಗೆ ತಮ್ಮ, ನಿನ್ನ ಪಾಲಿಗೆ ಹೀರೋ. ಅವನೊಬ್ಬ ಒಳ್ಳೆ ತಂದೆ ಆಗಿದ್ದ. ನಿನ್ನ ದುಃಖ ಅರ್ಥ ಆಗುತ್ತಮ್ಮ. ಅವ್ರ ಸಾವಿಗೆ ಕಾರಣ ಆದವರು ನಡು ದಾರಿಲಿ ಊರೆಲ್ಲ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಅನ್ನೋದ್ ಮುದ್ದೆ ಬದಲು ಅವ್ರು ಎಲ್ರದ್ದು ತಲೆ ತೆಗೆದು ಡ್ಯಾಡಿಗೆ ಪಿಂಡ ಇಡ್ತೀನಿ. ಸುಖಿ, ನಾನು ಅದಕ್ಕೋಸ್ಕರನೇ ಇವತ್ತು ನನ್ನ ತಡಿಬೇಡಿ ದೊಡ್ಡಪ್ಪ. ಒಂದಿಬ್ರು ನನ್ನ ಜೊತೆ ಕಳಿಸ್ಕೊಡಿ. ಆ ಶಂಕರನನ್ನ ಸುಟ್ಟು ಹಾಕಿ ಬರ್ತೀನಿ. ಡ್ಯಾಡಿನ ಸಾಯಿಸಿ ಅವ್ರನ್ನ ಸುಡೋ ಹಾಗೆ ಮಾಡ್ಬಿಟ್ರಲ್ಲ, ಆ ಶಂಕರನ ಫ್ಯಾಮಿಲಿಯ ಸುಟ್ಟು ಹಾಕ್ಬಿಡ್ತೀನಿ. ಆ ಶಂಕರನ ಒಬ್ಬ ಮನುಷ್ಯನ ರೂಪದಲ್ಲಿರೋ ರಾಕ್ಷಸ. ಮೊದ್ಲಿಂದನೂ ಡ್ಯಾಡಿ ದಾರಿಗೆ ಏನಾದ್ರೂ ಮುಳ್ಳಿಡ್ತಾನೆ ಬಂದ. ಕೊನೆಗೆ ಅವ್ರ ಜೀವಕ್ಕೆ ಮುಳ್ಳಾಗೋದ. ಇವತ್ತು ಅವನಿಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ಪುಟ್ಟ, ಹೂವಿಂದ ಯಾರಾದರೂ ಮುಳ್ಳನ್ನು ತೆಗಿತಾರೆ ಹೇಳು? ಹಾಗೇನಾದರೂ ಮಾಡಿದರೆ ನೋವಾಗೋದು ಹೂವಿಗೆ, ಮುಳ್ಳಿಗಲ್ಲ. ಈ ಕೆಲಸಕ್ಕೆ ನಾನಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ. ದೊಡ್ಡಪ್ಪ, ನಾನು ಯಾವುದೇ ಕೆಲಸನ ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಬದಲಾಯಿಸೋಳು ಅಲ್ವೇ ಅಲ್ಲ. ನನ್ನನ್ನು ತಡಿಬೇಡಿ ಪ್ಲೀಸ್. ನೋಡಮ್ಮ ಸುಖಿ, ನನಗೆ ರಾಜು ಥರ ತೂಗಾಡಿ ಅಬ್ಬರಿಸಿ ಅಭ್ಯಾಸ ಇಲ್ಲ. ನಾನು ಸೈಲೆಂಟ್ ಆಗಿ ಕೆಲಸ ಮುಗಿಸೋರು. ಅದಕ್ಕೆ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನೀನು ಹಿಂದಿರೋ ಸಾಕು, ಮುಂದಿದ್ದು ನನಗೆ ಬಿಡು. ಇಲ್ಲ ದೊಡ್ಡಪ್ಪ, ನನಗೆ ನಿದ್ದೆ ಬೇಡ. ಶಂಕರನ ತಲೆ ಬೇಕು. ಅದನ್ನ ನಾನೇ ನಿನಗೆ ಗಿಫ್ಟ್ ಮಾಡ್ತೀನಿ. ನೀನು ಸುಸ್ತು ಮಾಡ್ಕೋಬೇಡಮ್ಮ, ಹೋಗಿ ಮಲಕ್ಕೋ. ದೊಡ್ಡಪ್ಪ ಪ್ಲೀಸ್. ದೊಡ್ಡಪ್ಪ ಅಂತ ಕರೆದಿಯಲ್ವಾ? ಈ ದೊಡ್ಡಪ್ಪನ ಮಾತನ್ನ ನನ್ನ ಮಗಳು ಕೇಳಲ್ವಾ? ದೊಡ್ಡಪ್ಪ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?